ನಾವು ಸ್ವಾಮಿ ವಿವೇಕಾನಂದರನ್ನು ನಮ್ಮ ಹಿಂದೂ ಧರ್ಮದ ಭಾರಿ ದೊಡ್ಡ ಪ್ರತಿನಿಧಿಯಾಗಿ ಮಹಾನ್ ನಾಯಕನಾಗಿ ನಾವು ನೋಡ್ತೀವಿ. ಕಾಲೇಜು ದಿನಗಳಲ್ಲಿ ನಾವು ಹಿಂದೂ ಧರ್ಮ ಅಂದರೆ ಸ್ವಾಮಿ ವಿವೇಕಾನಂದರ ಅದೇ ಒಂದು ದೊಡ್ಡದಾದ ಕೇಸರಿ ರುಮಾಲು, ಕೇಸರಿ ಬಟ್ಟೆ ಹಾಕಿರುವಂಥ ದೊಡ್ಡ ಪೋಸ್ಟರ್ಗಳನ್ನು ನಿಲ್ಲಿಸಿರ್ತಿದ್ರು ನಾವು. ಸ್ವಾಮಿ ವಿವೇಕಾನಂದರು ಹೇಳ್ತಿರುವ ಹಿಂದೂ ಧರ್ಮ ಯಾವುದು, ಪ್ರಸ್ತುತ ಇಲ್ಲಿ ಚರ್ಚೆ ಆಗ್ತಿರುವಂಥ ಹಿಂದೂ ಧರ್ಮ ಯಾವುದು ಅಂತ ಹೇಳಿ. ಈ ದೇಶದ ಬಡ ಜನರಿಗಾಗಿ ನಾನು ಏನಾದರೂ ಮಾಡಬೇಕು, ನನ್ನಲ್ಲಿರುವಂಥ ವೇದಾಂತ ಇವೆಲ್ಲವನ್ನು ಕೂಡ ನಾವು ಬೇರೆ ಕಡೆ ಹೋಗಿ ಪ್ರಚಾರ ಮಾಡಿ ಅಲ್ಲಿಂದ ಬರುವಂಥ ಹಣದಿಂದ ಇಲ್ಲಿರುವ ಬಡ ಜನರಿಗೆ ನಾನು ಏನಾದ್ರು ಒಂದು ಸಹಾಯವನ್ನು ನೀಡಬೇಕು ಅನ್ನೋದು ಅವರಿಗೆ ಅವತ್ತಲ್ಲಿ ಮನಗಾಣ್ತಾರೆ. ಭಾರತ ದೇಶದ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅವರು ಹೋದರಲ್ಲ, ಅವರು ಇಲ್ಲಿಯ ಬಡ ಜನರ ಕಷ್ಟಗಳಿಗಾಗಿ ಅಲ್ಲಿ ನಾನೇನು ಹಣ ಸಂಗ್ರಹವನ್ನು ಮಾಡಿ ಭಾರತಕ್ಕೆ ಬರ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ಹೋಗಿರ್ತಾರೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ನಾವು ನಮ್ಮೆಲ್ಲ ಯುವಕರಿಗಾಗಿ ಹೇಳಿದ್ದಾರೆ, ಈಗಿನ ಒಂದು ಯುವಜನತೆಗೆ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಸ್ವಾಮೀಜಿ ನಿಜವಾಗಲೂ ಹೇಳಿರೋದು, ಅಲ್ಲಿ ಸನ್ಯಾಸವನ್ನು ದೀಕ್ಷೆ ಪಡೆದಂತಹ ಯುವ ಸನ್ಯಾಸಿ ಮಿತ್ರರು ಇರ್ತಾರಲ್ಲ, ಅವರಿಗೆ ಹೇಳುವಾಗ ಹೇಳ್ತಾರೆ, ಏನು ಹೇಳ್ತಾರೆ, ಧರ್ಮ ಅಂದರೆ ದೇವಸ್ಥಾನಗಳಲ್ಲಿ ಕಟ್ಟುವುದರಲ್ಲಿಲ್ಲ, ಮಸೀದಿಗಳನ್ನು ಕಟ್ಟುವುದರಲ್ಲಿಲ್ಲ, ಪ್ರಾರ್ಥನಾ ಮಂದಿರಗಳನ್ನು ಕಟ್ಟುವುದರಲ್ಲಿಲ್ಲ. ಧರ್ಮ ಅಂದರೆ ಅದೊಂದು ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ನಾನು ಶೃಂಗೇರಿ ಶಾರದಾ ಪೀಠದ ಭಾರತೀ ತೀರ್ಥ ಸ್ವಾಮೀಜಿಗಳನ್ನು ನಾನು ನೆನಪು ಮಾಡ್ಕೊಳ್ಬೇಕಾದ್ರೆ, ನಾನು ನೋಡಿದ ಹಾಗೆ ಭಾರತೀ ತೀರ್ಥ ಸ್ವಾಮೀಜಿಗಳು ಶೃಂಗೇರಿಯವರು ಸಾಸಿವೆಯಷ್ಟು ಕೂಡ ರಾಜಕಾರಣದ ಸೋಂಕಿಲ್ಲದೆ, ಸಾಸಿವೆಯಷ್ಟು ಕೂಡ ಪರಧರ್ಮವನ್ನು ವಿರೋಧ ಮಾಡದೆ, ಸಾಸಿವೆಯಷ್ಟು ಕೂಡ ಎಲ್ಲೂ ಕೂಡ ಅವರು ಬೇರೆ ಧರ್ಮಗಳ ಬಗ್ಗೆ ಮಾತನಾಡದೆ ಆ ಮಠಕ್ಕೆ, ಆ ಪೀಠಕ್ಕೆ ಒಂದು ಗೌರವವನ್ನು ತಂದುಕೊಟ್ಟು ಇವತ್ತು ಧರ್ಮದ ಬಗ್ಗೆ ನಿಜವಾದ ಪ್ರತಿರೂಪವಾಗಿ ಭಾರತೀ ತೀರ್ಥರು ಕಾಣ್ತಾರೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಸ್ತ ಧರ್ಮದಲ್ಲಿ ಅತಿ ಹೆಚ್ಚು ಮಕ್ಕಳುಗಳನ್ನು ಮಾಡಿಕೊಳ್ಳುವುದರಿಂದಲೇ ಧರ್ಮ ಉಳಿಯುತ್ತಾ? ಪ್ರಸ್ತುತ ಭಾರತದಲ್ಲಿ ನಾವು ಪ್ರತಿನಿತ್ಯ ನೋಡುವಂಥದ್ದು ಧರ್ಮಗಳ ವಿಚಾರಗಳನ್ನು, ಧರ್ಮಗಳ ಬಗ್ಗೆ ಚರ್ಚೆ, ಎಲ್ಲವನ್ನೂ ನಾವು ಧರ್ಮಗಳನ್ನು ಇಟ್ಕೊಂಡೇ ನಾವು ನಿರ್ಣಯ ಮಾಡುವಂಥ ಒಂದು ಹಂತಕ್ಕೆ ಬಂದು ತಲುಪಿದ್ದೀವಿ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಯಾವುದೇ ಒಂದು ವಿಚಾರಗಳನ್ನು ತೆಗೆದುಕೊಂಡಾಗ ಮಾಧ್ಯಮಗಳು ಕೂಡ ಧರ್ಮದ ಆಧಾರದ ಮೇಲೆ ಎಲ್ಲವನ್ನು ಚರ್ಚೆ ಮಾಡೋದಕ್ಕೆ ಹೊರಡ್ತವೆ. ರಾಜಕಾರಣನೂ ಈಗ ಧರ್ಮ, ರಾಜಕಾರಣ ಎಲ್ಲ ಒಂದೇ ಹಾದಿಲಿ ಹೋಗ್ತಾ ಇದೆ. ಇಲ್ಲಿ ನಾನು ಮುಖ್ಯವಾದ ಒಂದು ವಿಚಾರವನ್ನು ಹೇಳಬೇಕಾಗಿರೋದು, ನಾವು ಸ್ವಾಮಿ ವಿವೇಕಾನಂದರನ್ನು ನಮ್ಮ ಹಿಂದೂ ಧರ್ಮದ ಭಾರಿ ದೊಡ್ಡ ಪ್ರತಿನಿಧಿಯಾಗಿ ಮಹಾನ್ ನಾಯಕನಾಗಿ ನಾವು ನೋಡ್ತೀವಿ. ಕಾಲೇಜು ದಿನಗಳಲ್ಲಿ ನಾವು ಹಿಂದೂ ಧರ್ಮ ಅಂದರೆ ಸ್ವಾಮಿ ವಿವೇಕಾನಂದರ ಅದೇ ಒಂದು ದೊಡ್ಡದಾದ ಕೇಸರಿ ರುಮಾಲು, ಕೇಸರಿ ಬಟ್ಟೆ ಹಾಕಿರುವಂಥ ದೊಡ್ಡ ಪೋಸ್ಟರ್ಗಳನ್ನು ನಿಲ್ಲಿಸಿರ್ತಿದ್ರು ನಾವು ಎಲ್ಲಿ ಸಾಮಾನ್ಯವಾಗಿ ಕಾರ್ಯಕ್ರಮಗಳಿಗೆ ಹೋದಾಗ ವಿವೇಕಾನಂದರ ದೊಡ್ಡ ಫೋಟೋ ಹಾಕಿ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ ಅಂತೇಳಿ ಅಂತ. ಹಾಗಾಗಿ ನಾವು ಆ ರೀತಿ ಒಂದು ರೋಮಾಂಚನವಾದ ವಿವೇಕಾನಂದನ ನಾವು ನೋಡಿದ್ದೀವಿ. ನಾನು ಇವತ್ತು ಹೇಳ್ತಿರುವಂಥ ವಿಚಾರ, ಸ್ವಾಮಿ ವಿವೇಕಾನಂದರು ಹೇಳ್ತಿರುವ ಹಿಂದೂ ಧರ್ಮ ಯಾವುದು, ಪ್ರಸ್ತುತ ಇಲ್ಲಿ ಚರ್ಚೆ ಆಗ್ತಿರುವಂಥ ಹಿಂದೂ ಧರ್ಮ ಯಾವುದು ಅಂಥೇಳಿ. ನಾವೆಲ್ಲ ಸ್ವಾಮಿ ವಿವೇಕಾನಂದ ಹೇಳುವಂತಹ ಹಿಂದೂ ಧರ್ಮವನ್ನು ಪಾಲಿಸ್ತಿರೋರು. ರಾಜಕಾರಣಕ್ಕಾಗಿ ಬೇರೆ ಬೇರೆ ಧರ್ಮಗಳ ವಿಚಾರಗಳನ್ನು ಎತ್ತಿ ತರುವಂಥದ್ದು ನಾವು ಇವತ್ತು ನೋಡ್ತಾ ಇದ್ದೀವಿ. ಸ್ವಾಮಿ ವಿವೇಕಾನಂದರು ಅಮೇರಿಕಕ್ಕೆ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅಲ್ಲಿ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡಲಿಕ್ಕೆ ಹೋದರು ಅಂತ ನಾವು ಹೇಳ್ತೀವಿ. ನಾವು ಕಾಲೇಜ್ ದಿನಗಳಲ್ಲೂ ಕೂಡ ಅದು ಸ್ವಾಮಿ ವಿವೇಕಾನಂದರು ಅದಕ್ಕಾಗೇ ಹೋಗಿದ್ದರು ಅಂತ ನಮಗೆ ಅನಿಸ್ತಾ ಇತ್ತು. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ನಾವು ಗಮನಿಸಬೇಕಾಗ್ತದೆ. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಗೆ ಬರ್ತಾರೆ. ಅಲ್ಲಿ ಸಮುದ್ರದಲ್ಲಿ ಈಜಿಕೊಂಡು ಒಂದು ಬಂಡೆ ಮೇಲೆ ಕೂತ್ಕೊಂಡು ಅಲ್ಲಿ ಧ್ಯಾನಸ್ಥರಾಗ್ತಾರೆ. ಅಲ್ಲಿ ಧ್ಯಾನಸ್ಥರ ಆದಮೇಲೆ ಅವರಿಗೆ ಈ ದೇಶದ ಬಡ ಜನರಿಗಾಗಿ ನಾನು ಏನಾದರೂ ಮಾಡಬೇಕು, ನನ್ನಲ್ಲಿರುವಂಥ ವೇದಾಂತ ಇವೆಲ್ಲವನ್ನು ಕೂಡ ನಾವು ಬೇರೆ ಕಡೆ ಹೋಗಿ ಪ್ರಚಾರ ಮಾಡಿ ಅಲ್ಲಿಂದ ಬರುವಂಥ ಹಣದಿಂದ ಇಲ್ಲಿರುವ ಬಡ ಜನರಿಗೆ ನಾನು ಏನಾದ್ರು ಒಂದು ಸಹಾಯವನ್ನು ನೀಡಬೇಕು ಅನ್ನೋದು ಅವರಿಗೆ ಅವತ್ತಲ್ಲಿ ಮನಗಾಣ್ತಾರೆ. ಇದರ ಮೇಲೆ ಅವರು ಭಾರತದಿಂದ ಅಮೇರಿಕಕ್ಕೆ ಹೋಗುವಂಥ ಒಂದು ಪ್ಲ್ಯಾನ್ ಮಾಡ್ತಾರೆ. ಹಾಗಾಗಿ ಇಲ್ಲಿಯ ಮಹಾರಾಜರು ಒಬ್ಬರು ಅವ್ರನ್ನ ಅಮೇರಿಕಕ್ಕೆ ಕಳಿಸ್ಕೊಡ್ತಾರೆ. ಅವರು ಅಮೇರಿಕಕ್ಕೆ ತಲುಪಿದ ಮೇಲೆ ಗೊತ್ತಾಗುತ್ತೆ ಈ ಸರ್ವಧರ್ಮ ಸಮ್ಮೇಳನ 3 ತಿಂಗಳುಗಳ ಕಾಲ ಮುಂದೋಗಿದೆ ಅಂಥೇಳಿ. ಅಲ್ಲಿ ಅವರಿಗೆ ಊಟ ಉಪಚಾರಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಅಲ್ಲಿ ಕೈಯಲ್ಲಿರುವಂಥ ಹಣ ಕೂಡ ಖಾಲಿ ಆಗುತ್ತೆ. ಅಲ್ಲಲ್ಲಿ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಅವ್ರಿಗೆ ಬರುತ್ತೆ.
ಅಲ್ಲಿರುವಂಥ ಒಬ್ಬ ಕ್ರಿಶ್ಚಿಯನ್ ಮಹಿಳೆ ಇವರಿಗೆ ಸಹಾಯವನ್ನು ಮಾಡ್ತಾಳೆ ಮೊದಲ ದಿನಗಳಲ್ಲಿ. ಆ ದಿನಗಳಲ್ಲಿ ಅವರು ಟೀ ಶರ್ಟು ಜೀನ್ಸ್ ಪ್ಯಾಂಟು ಧರಿಸಿದ್ರು ಅಂತೇಳಿ ಹೇಳ್ತಾರೆ. ತದನಂತರ ಒಬ್ಬರು ವಿದ್ವಾಂಸರು ಸರ್ವಧರ್ಮ ಸಮ್ಮೇಳನಕ್ಕೆ ಒಂದು ಪತ್ರವನ್ನು ಬರೆದು ಅವ್ರನ್ನ ಅಲ್ಲಿಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ದಾರಿ ಮಧ್ಯದಲ್ಲಿ ಅವರು ಹೋಗುವಾಗ ಆ ಪತ್ರವನ್ನು ಸಹ ಕಳ್ಕೊಳ್ಳೋದ ಮೇಲೆ ಒಂದಿನ ಯಾರೋ ಮನೆ ಎದುರುಗಡೆ ಇವರು ಕುಳಿತಿರ್ತಾರೆ. ಆವಾಗ ಅಲ್ಲಿರುವಂಥ ಒಬ್ಬಳು ಮಹಿಳೆ ಕಿಟಕಿಯನ್ನು ಓಪನ್ ಮಾಡಿದಾಗ ಇವರು ಅಲ್ಲೇ ಧ್ಯಾನಸ್ಥರಾಗಿ ಕೂತಿರ್ತಾರೆ. ಸ್ವಾಮೀಜಿಯವರು ಸರ್ವಧರ್ಮ ಸಮ್ಮೇಳನಕ್ಕೆ ಬಂದಿರ್ತಾರೆ ಅಂತವರು ಅರ್ಥ ಮಾಡಿಕೊಂಡು ಮನೆಯೊಳಗೆ ಕರೆದು ಉಪಚಾರವನ್ನು ಮಾಡ್ತಾರೆ. ನಂತರ ಅವರು ಜಾನ್ ಹೆಲ್ ಅಂತ ಹೇಳುವಂಥ ಒಬ್ಬಳು ಮಹಿಳೆ, ಕ್ರಿಶ್ಚಿಯನ್ ಮಹಿಳೆ, ಈ ಸರ್ವಧರ್ಮ ಸಮ್ಮೇಳನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ದೇಶ ಕುರಿತು, ಧರ್ಮದ ಕುರಿತು, ಹಿಂದೂ ಧರ್ಮದ ಪ್ರತಿಪಾದಕರಾಗಿ ಸಹೋದರರೇ ಅಂಥೇಳಿ ಭಾಷಣವನ್ನು ಶುರು ಮಾಡ್ತಾರೆ. ಇದು ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನಕ್ಕೆ ಆಗಮಿಸಿದಂಥ ರೀತಿ. ಯಾಕಂದರೆ ಭಾರತ ದೇಶದ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಅವರು ಹೋದರಲ್ಲ, ಅವರು ಇಲ್ಲಿಯ ಬಡ ಜನರ ಕಷ್ಟಗಳಿಗಾಗಿ ಅಲ್ಲಿ ನಾನೇನು ಹಣ ಸಂಗ್ರಹವನ್ನು ಮಾಡಿ ಭಾರತಕ್ಕೆ ಬರ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ಹೋಗಿರ್ತಾರೆ. ಭಾರತ ದೇಶದಿಂದ ಪ್ರತಿನಿಧಿಯಾಗಿ ಬೇರೆ ಬೇರೆ ಸನ್ಯಾಸಿಗಳೆಲ್ಲ ಅಲ್ಲಿ ಹೋಗಿರ್ತಾರೆ. ಇದು ಸ್ವಾಮಿ ವಿವೇಕಾನಂದರು ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಿರುವಂಥದ್ದು. ನಾವು ಇಲ್ಲಿ ಮೊದಲೇ ಹೇಳಿದಂಗೆ ಸ್ವಾಮೀಜಿಯವರು ಹೇಳ್ತಾರೆ ಏನು, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ನಮ್ಮೆಲ್ಲ ಯುವಕರಿಗಾಗಿ ಹೇಳಿದ್ದಾರೆ, ಈಗಿನ ಒಂದು ಯುವಜನತೆಗೆ ಹೇಳಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಸ್ವಾಮೀಜಿ ನಿಜವಾಗಲೂ ಹೇಳಿರೋದು, ಅಲ್ಲಿ ಏನು ಸನ್ಯಾಸವನ್ನು ದೀಕ್ಷೆ ಪಡೆದಂಥ ಯುವ ಸನ್ಯಾಸಿ ಮಿತ್ರರು ಇರ್ತಾರಲ್ಲ, ಅವರಿಗೆ ಹೇಳುವಾಗ ಹೇಳ್ತಾರೆ, ಏನು ಹೇಳ್ತಾರೆ, ಬಡ ಜನರ ಕಲ್ಯಾಣಕ್ಕಾಗಿ ಹಾಗೂ ಏನು ಕಣ್ಣೀರಿಡುವಂಥ ಮಾತೆಯರ ಕಣ್ಣುಗಳನ್ನು ಒರೆಸಬೇಕು ನೀವು, ಈ ರೀತಿಯೆಲ್ಲ ಹೇಳುವಾಗ ನವದೀಕ್ಷಿತ ಸನ್ಯಾಸಿಗಳಿಗೆ ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅಂಥೇಳಿ ಸನ್ಯಾಸಿಗಳಿಗೆ ಹೇಳುವಂಥ ಮಾತು ಸ್ವಾಮಿ ವಿವೇಕಾನಂದರದ್ದು. ಹಾಗೆ ಸ್ವಾಮಿ ವಿವೇಕಾನಂದರು ಯಾವತ್ತೂ ಕೂಡ ಪರಧರ್ಮಗಳನ್ನು ವಿರೋಧ ಮಾಡ್ತಿರಲಿಲ್ಲ, ಎಲ್ಲ ಧರ್ಮಗಳನ್ನು ಪ್ರೀತಿಸ್ತಿದ್ರು, ಹಿಂದೂ ಧರ್ಮದ ವಿಶೇಷತೆಯನ್ನು ಹೇಳ್ತಾ ಇದ್ರು. ಅವರ ದೃಷ್ಟಿಯಲ್ಲಿ ಧರ್ಮ ಅಂದರೆ ಏನಪ್ಪ ಅಂದರೆ, ಅವರು ಹೇಳ್ತಾರೆ, ಧರ್ಮ ಅಂದರೆ ದೇವಸ್ಥಾನಗಳಲ್ಲಿ ಕಟ್ಟುವುದರಲ್ಲಿಲ್ಲ, ಮಸೀದಿಗಳನ್ನು ಕಟ್ಟುವುದರಲ್ಲಿಲ್ಲ, ಪ್ರಾರ್ಥನಾ ಮಂದಿರಗಳನ್ನು ಕಟ್ಟುವುದರಲ್ಲಿಲ್ಲ. ಧರ್ಮ ಅಂದರೆ ಅದೊಂದು ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಸನ್ಯಾಸಿಗಳ ಬಗ್ಗೆನೂ ಹೇಳ್ತಾರೆ, ಸನ್ಯಾಸಿಗಳು ಗೋಳಿಡುವ ಮಾತೆಯರ ಕಂಬನಿಗಳನ್ನು ಒರೆಸಬೇಕು, ಇದಕ್ಕಾಗಿ ಜನ್ಮ ಎತ್ತುವನೇ ಸನ್ಯಾಸಿ ಅಂತ ಹೇಳ್ತಾರೆ. ಆದರೆ ಇವತ್ತಿನ ದಿವಸ ನಾನು ಶೃಂಗೇರಿ ಶಾರದಾ ಪೀಠದ ಭಾರತೀ ತೀರ್ಥ ಸ್ವಾಮೀಜಿಗಳನ್ನು ನಾನು ನೆನಪು ಮಾಡ್ಕೊಳ್ಬೇಕಾಗುತ್ತೆ. ನಾನು ನೋಡಿದ ಹಾಗೆ ಭಾರತೀ ತೀರ್ಥ ಸ್ವಾಮೀಜಿಗಳು ಶೃಂಗೇರಿಯವರು ಸಾಸಿವೆಯಷ್ಟು ಕೂಡ ರಾಜಕಾರಣದ ಸೋಂಕಿಲ್ಲದೆ, ಸಾಸಿವೆಯಷ್ಟು ಕೂಡ ಪರಧರ್ಮವನ್ನು ವಿರೋಧ ಮಾಡದೆ, ಸಾಸಿವೆಯಷ್ಟು ಕೂಡ ಎಲ್ಲೂ ಕೂಡ ಅವರು ಬೇರೆ ಧರ್ಮಗಳ ಬಗ್ಗೆ ಮಾತನಾಡದೆ ಆ ಮಠಕ್ಕೆ, ಆ ಪೀಠಕ್ಕೆ ಒಂದು ಗೌರವವನ್ನು ತಂದುಕೊಟ್ಟು ಇವತ್ತು ಧರ್ಮದ ಬಗ್ಗೆ ನಿಜವಾದ ಪ್ರತಿರೂಪವಾಗಿ ಭಾರತೀ ತೀರ್ಥರು ಕಾಣ್ತಾರೆ. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದರ ಹಿಂದೆ ಮೊನ್ನೆ ಒಂದಷ್ಟು ಹಿಂದೂ ಸಮಾಜೋತ್ಸವ ಎಲ್ಲ ನಡೀತಾ ಇತ್ತು. ಅಲ್ಲಿ ನಮ್ಮ ಕ್ಷೇತ್ರದ ಒಬ್ಬರು ಸ್ವಾಮೀಜಿ ಎಲ್ಲ ಹಿಂದೂ ಸಮಾಜೋತ್ಸವಗಳಲ್ಲಿ ಓಡಾಡ್ತಿರೋದನ್ನು ನಾನು ಗಮನಿಸ್ತಾ ಇದ್ದೆ. ಸ್ವಾಮಿ ವಿವೇಕಾನಂದರು ಹೇಳುವಂಥ ಸನ್ಯಾಸತ್ವ ಯಾವ ರೀತಿ, ಅವರು ಮೊನ್ನೆ ಮಾತಾಡುತ್ತಿರುವಂಥ ಸನ್ಯಾಸತ್ವ ಯಾವ ರೀತಿ ಅನ್ನೋದನ್ನು ನಾನು ಇಲ್ಲಿ ವಿಮರ್ಶನೆ ಮಾಡಬೇಕಾಗ್ತದೆ. ಯಾಕಂದರೆ ಆ ಸಭೆಗಳಲ್ಲಿ ಅವ್ರು ಏನು ಹೇಳ್ತಿದ್ರು, ನೀವೆಲ್ಲ 3-4 ಮಕ್ಕಳುಗಳನ್ನು ಪಡೆಯಬೇಕು, 3-4 ಮಕ್ಕಳುಗಳನ್ನು ಮಾಡಿಕೊಳ್ಬೇಕು ಅಂತ. ಹಾಗಾದರೆ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಸ್ತ ಧರ್ಮದಲ್ಲಿ ಅತಿ ಹೆಚ್ಚು ಮಕ್ಕಳುಗಳನ್ನು ಮಾಡಿಕೊಳ್ಳುವುದರಿಂದಲೇ ಧರ್ಮ ಉಳಿಯುತ್ತಾ? ಹಾಗಾಗಿ ಆ ವಿಚಾರ ಬಂದಾಗ ವಿವೇಕಾನಂದರು ಪ್ರತಿಪಾದಿಸುವಂಥ ಹಿಂದೂ ಧರ್ಮ ಇವತ್ತು ಅತ್ಯಂತ ಪ್ರಸ್ತುತ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕಾಗ್ತದೆ. ಸ್ವಾಮಿ ವಿವೇಕಾನಂದರು ಹಿಂದೂ ಧರ್ಮದಲ್ಲಿರುವಂಥ ಆಚರಣೆಗಳನ್ನು ಎಷ್ಟು ವಿರೋಧ ಮಾಡ್ತಿದ್ರು, ಅದೇ ರೀತಿ ಮುಸ್ಲಿಂ ಧರ್ಮದಲ್ಲಿ, ಕ್ರಿಶ್ಚಿಯನ್ ಧರ್ಮದಲ್ಲಿ ಆಗ್ತಿರುವಂಥ ಮತಾಂತರಗಳ ಬಗ್ಗೆ ಅಷ್ಟೇ ಕಟುವಾಗಿ ವಿರೋಧವನ್ನು ಮಾಡ್ತಾಯಿದ್ರು. ಹಾಗಾಗಿ ಕೊನೆಯಲ್ಲಿ ಹೇಳ್ತಾರೆ ವಿವೇಕಾನಂದರು, ಪ್ರಪಂಚದಲ್ಲಿ ಯಾವತ್ತೂ ಕೂಡ ಒಂದೇ ಧರ್ಮ ಬರಬಾರ್ದು, ಒಂದೇ ಧರ್ಮದಲ್ಲಿ ಜೀವಿಸುವಂಥ ದುರ್ದಿನ ಬರಬಾರ್ದು ಅಂತೇಳಿ ಅವ್ರು ಹೇಳ್ತಾರೆ. ಹಾಗಂದರೆ ಎಲ್ಲ ಧರ್ಮಗಳು ಬೇಕು, ಎಲ್ಲ ಧರ್ಮಗಳ ಜೊತೆನೂ ಸಹಿಷ್ಣುತೆಯಿಂದ ಬಾಳಬೇಕು ಅನ್ನೋದು ಸ್ವಾಮಿ ವಿವೇಕಾನಂದರ ಅಭಿಪ್ರಾಯವಾಗಿತ್ತು. PUC ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ?
ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ PU ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862.